ನಾಡಿದ್ದು ಮದ್ವೆ ಮಾತುಕತೆ ಆಡೋದಕ್ಕೆ ನಿಮ್ ತಂದೆ ತಾಯಿನ ಕರ್ಕೊಂಡ್ ಬಾ. I can't believe this. ನಿನಗೆ ಅನಿಸ್ತಾ ಇಲ್ವಾ? Mom is simply great. ನಿನಗೆ ಗೊತ್ತಾ ಭಾವನಾ, ನಾನು ಚಿಕ್ಕವನಿದ್ದಾಗ ಸ್ಕೇಟಿಂಗ್ ಹೋಗ್ಬೇಕು ಅಂತ ಹಠ ಮಾಡಿದೆ. ಅದಕ್ಕೆ ಮಾಮ್ ನನ್ನ ರೋಡಲ್ಲಿ ದರ ಅಂತ ಎಳ್ಕೊಂಡು ಹೋದ್ರು. ಗಾಯ ಆಯ್ತು. ಸ್ಕೇಟಿಂಗ್ ಹೋದ್ರೆ ಇದಕ್ಕಿಂತ ಜಾಸ್ತಿ ಗಾಯ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿಗೆ ನನ್ನ ಸ್ಕೇಟಿಂಗ್ ಆಸೆ ಖತಮ್. ಅವತ್ ರಾತ್ರಿ ಮಾಮ್ ಅಳ್ತಾ ಕೂತಿದ್ರು. ನಿನ್ಗ್ ನಾನು ನೋವು ಮಾಡೋವಾಗ ಆಯ್ತಲ್ಲ ಅಂತ ಹೇಳ್ತಿದ್ರು. ಅದೇ ಲಾಸ್ಟ್ ಟೈಮ್ ನಾನು ಹಠ ಮಾಡಿದ್ದು. ಇವತ್ ನಾನು ಸೋತೆ ಅಂತಾನೆ ಅನ್ಕೊಂಡೆ. ನಿನ್ನ ನಾನು ಕಳ್ಕೊಂಡೆ ಅನ್ಕೊಂಡೆ. ಜಸ್ಟ್ ಇಮ್ಯಾಜಿನ್, ಹಾಗಾಗಿದ್ದಿದ್ರೆ ನಿನಗೂ ನಂಬಿಕೆ ಬರ್ತಿಲ್ಲಲ್ಲ? ಆಯ್ನೋ ನಂಬಿಕೆ ಬರಲ್ಲ. ಮಾಮ್, ಜಗನ್ಮೋಹಿನಿ, ದ ಟೆರರ್ ಕಣ್ಣಲ್ಲಿ ನೀರು, ಮುಖದಲ್ಲಿ ನಗು. ನಂಬಿಕೆ ಬರಲ್ಲ ಬಿಡು. ಬಟ್ ಒಂದ್ ಸತ್ಯ ಹೇಳ, ನನ್ಗೆಲ್ಲೋ ಒಂದ್ ಮೂಲೆಯಲ್ಲಿ ನಂಬಿಕೆ ಇತ್ತು. ಲಾಜಿಕ್ಕು ಕಾರಣ ಏನೂ ಇಲ್ಲ, ಬಟ್ ನಂಬಿಕೆ ಇತ್ತು. ಮಾಮ್ ನನ್ ನಿರಾಸೆ ಮಾಡಲ್ಲ. ನಾನ್ ದುಃಖ ಪಡೋದು ಅವ್ರು ನೋಡಕ್ ಆಗಲ್ಲ ಅಂತ. ಆಯ್ತಾ ಬಾರಿ ಸಪೋರ್ಟ್ ಮಾಡ್ತಾ ಇದ್ರಿ ಆ ಲೈಲಾ ಮಜ್ನುಗೆ. ಅವ್ರ ಮದ್ವೆನೆ ಸಮಾಧಿ ಅಂತಿದ್ದೀರಿ. ಈಗ ನಮ್ ಸಮಾಧಿ ಆಗುತ್ತೆ. ಅದ್ರ ಮೇಲೆ ಈ ಅರಮನೆ, ಈ ಆಸ್ತಿ ಎಲ್ಲ. ಈ ಜನ್ಮದಲ್ಲಿ ಅಮ್ಮ ಮದುವೆಗೆ ಒಪ್ಪಲ್ಲ ಅನ್ಕೊಂಡಿದ್ದೆ. ಅವತ್ತೇ ಬಡ್ಕೊಂಡೆ. ನನ್ ಮಾತು ಕೇಳಿದ್ರ ನೀವು? ಈಗ ಚಿಪ್ಪೆ ಚಿಪ್ಪೆ ಗತಿ ನಮ್ಗೆ. ಸ್ವಲ್ಪ ಸುಮ್ಮನಿರ್ತೀಯಾ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಈ ಪದ್ಮನಾಭ ಏನು ಅಂತ. ಈ ಕೂಗಾಡಿ ಅಲ್ಲ ಅಮ್ಮನ್ ಮುಂದೆ ಸೊಂಟ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ರಿ. ಜಗನ್ಮೋಹಿನಿ, ನಾನು ನೀನ್ ಹೆತ್ತ ಮಗನೇ. ಒಂದು ಸಲ, ಒಂದೇ ಒಂದು ಸಲ ನಿನಗಿದು ಬೇಕಾ, ತಗೋ ಅಂತ ಕೈ ಎತ್ತಿ ಕೊಟ್ಟಿದೀಯ. ಇವತ್ತು ಇವನು ಹೀಗೆ ಅಬ್ಬೆ ಪಾರಿ ಥರ ಕೂಗಾಡೋ ಹಾಗೆ ಮಾಡಿದ್ಯಲ್ಲ. ರೀ, ಹೀಗೆಲ್ಲ ಮಾತಾಡ್ಬೇಡ್ರಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೋಗ್ಲಿ ಬಿಡ್ರಿ. ಏನೇ ಹೋಗ್ಲಿ ಬಿಡೋದು? ನನ್ನ ಪ್ರಾಣನ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಭಯನ? ಇಲ್ಲ ಕಣೆ, ನನ್ನ ಎದೆ ಗಟ್ಟಿಯಾಗಿದೆ. ಆದ್ರೆ ಈ ಅನ್ಯಾಯನ ಸಹಿಸ್ಕೊಳ್ಳೋಷ್ಟು ದೊಡ್ಡದಾಗಿಲ್ಲ ಕಣೆ. ರೀ, ಹೀಗೆಲ್ಲ ಮಾತಾಡ್ಬೇಡ್ರಿ, ಭಯ ಆಗುತ್ತೆ. ಅವ್ರ ಮದ್ವೆ ತಾನೇ ಆಗ್ತಾ ಇರೋದು, ಆಗ್ಲಿ ಬಿಡಿ, ನಾನಿದ್ದೀನಿ. ಯಾಕಾದ್ರೂ ಮದ್ವೆ ಆದು ಅಂತ ಅನ್ಸ್ಬೇಕು, ಹಾಗ್ ಮಾಡ್ತೀನಿ ನಾನು. ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಳ್ಳಕ್ಕಾಗಲ್ಲ ಕಣೆ. ನಂಗೆ ಗೊತ್ತು ನಂಗೆ ಎಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅಂತ. ಅವಳಿಗೆ ಈ ಅರಮನೆ ಸಿಕ್ತು ಅಂತ ತಾನೇ ಕೊಬ್ಬು. ಕೋಳಿ ತನ್ನ ಮೈಗೆ ಬಣ್ಣ ಬಳ್ಕೊಂಡು ತಾನು ನವಿಲಿಗೇನು ಕಮ್ಮಿ ಇಲ್ಲ ಅಂತ ಬೀಗ್ತಿತ್ತಂತೆ.
ಮಳೆ ಬಂದ ಮೇಲೆ ಬಣ್ಣ ಕಳೆದ ಮೇಲೆ ಸತ್ಯ ಗೊತ್ತಾಯ್ತಂತೆ. ಅರಮನೆಯಲ್ಲಿ ಇದ್ದೀನಿ ಅಂದ ತಕ್ಷಣ ರಾಣಿಯಾಗಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಏನ್ರಿ ಮಾಡ್ತೀರಾ? ಜಗನ್ಮೋಹಿನಿ ಜಾಗ ಇಲ್ಲದೆ ಪರದಾಡಬೇಕು. ರೆಡ್ಡಿಗೆ ಇವತ್ತೇ ಪೇಪರ್ಸ್ ಕೊಡ್ತೀನಿ. ನಾಳೆಗೆ ಜಗನ್ಮೋಹಿನಿ ಅವಳ ಮಗ ಸಂತೋಷ್ ಬೀದಿಗೆ ಬರಬೇಕು. ಹಾಗೆ ಮಾಡ್ತೀನಿ. ಅದಕ್ಕೆ ಸಾಕ್ಷಿ ಇಷ್ಟ ಬೇಗ ನಿಮ್ ಮನೆ ತಲುಪಿರೋದು. ಈಗಲೇ ಬಂದು ನಿಮ್ಮಪ್ಪನ ವಿಷಯ ಹೇಳ್ಬಿಡ್ಲಾ? ಅಯ್ಯೋ ಬೇಡ ಬೇಡ. ಓಕೆ ಓಕೆ, ನನ್ ಕಡೆ ಲೈನ್ ಕ್ಲಿಯರ್ ಆಯ್ತು. ಈಗ ನಿನ್ ಟರ್ನ್. ಏನ್ ಮರಿ ಮಾಡ್ಕೋಬೇಡ, ಅಪ್ಪ ಒಪ್ಕೋತಾರೆ. ಸುಮ್ನೆ ಜಗನ್ಮೋಹಿನಿ ಮಗ ಅಂತ ಹೇಳಿದ್ರೆ ಸಾಕು, ಅರಮನೆಯಲ್ಲಿ ರಾಣಿ ಹಂಗಿರ್ತೀಯ ಅಂತ ನನ್ ಮುಖಾನು ನೋಡದೆ ದಾರಿ ಎರ್ದ್ ಬಿಡ್ತಾರೆ. ಡಿಲೇ ಮಾಡ್ಬೇಡ, ಆದಷ್ಟು ಬೇಗ ವಿಷಯ ಹೇಳು. ಗುಡ್ ಲಕ್. ಮಿಸ್ಟರ್ ಸಂತೋಷ್, ಒರಿಜಿನಲ್ ತಾನೆ? ಒರಿಜಿನಲ್ ಪೇಪರ್ ಮೇಡಮ್. ದುಡ್ಡು ಕೊಟ್ಬಿಡಿ. ರಿಜಿಸ್ಟ್ರೇಷನ್ ಆಗ್ಲಿ ರೀ, ಕೊಟ್ಬಿಡ್ತೀನಿ. ಅಯ್ಯೋ ಮಾಡಿಸ್ಬಿಡಿ ಮೇಡಮ್, ಇದು ರಾಮನ್ ವ್ಯವಹಾರನ ಅಷ್ಟೊಂದು ಸುಲಭವಾಗೋದಕ್ಕೆ ಕೃಷ್ಣನ್ ವ್ಯವಹಾರ ಹುಷಾರಾಗಿ ಮಾಡ್ಬೇಕು ರೀ. ನೀವು ಹೇಳ್ರಿ, ನೋಡಿ ಹುಷಾರಾಗಿ ನಾವ್ ಇದನ್ನ ತಗೊಂಡ್ ಬಂದಿರೋದು. ತಡ ಆದ್ರೆ ತೊಂದ್ರೆ ಆಗುತ್ತೆ. ನಮ್ಗೂ ಅಷ್ಟೇ ಅಲ್ಲ, ನಿಮ್ಗೂ ಅಷ್ಟೇ. ಮೇಡಮ್. ಈಗೇನ್ ರೆಡ್ಡಿ, ರಿಜಿಸ್ಟ್ರೇಷನ್ ಆಗ್ಬೇಕಲ್ವಾ? ರಿಜಿಸ್ಟ್ರೇಷನ್ ಗಿಂತ ಮುಂಚೆ ಸೇಲ್ ಡೀಡ್ ಆಗ್ಬೇಕು. ಅಯ್ಯೋ ಅದೆಷ್ಟೊತ್ರಿ? ಮೇಡಮ್, ಅದು ಅಷ್ಟೊಂದು ಸುಲಭವಾಗಿ ಆಗೋದಿಲ್ಲ. ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಸೇಲ್ ಡೀಡ್ಗೆ ಮೋಹಿನಿ ಅವ್ರು ಸೈನ್ ಮಾಡಬೇಕು. ರೆಡ್ಡಿಯವರೇ ತಮಾಷೆ ಮಾಡ್ತಾ ಇದ್ದೀರಾ? ನೋಡಿದ್ರಾ, ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕು ತಾನೆ? ರೆಡ್ಡಿ, ಅದು ನಿಮ್ ಜವಾಬ್ದಾರಿ ಅಲ್ವಾ? ಹೌದು, ಸೇಲ್ ಡೀಡ್ ನಾನೇ ರೆಡಿ ಮಾಡ್ತೀನಿ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಲ್ರನ್ನೂ ಸೇರಿಸ್ತೀನಿ. ಮೋಹಿನಿ ಅವ್ರು ಬರ್ದೇ ಇದ್ರು ಪರವಾಗಿಲ್ಲ, ಆದ್ರೆ ಅವ್ರ ತರ ಸೈನ್ ಮಾಡೋರು ಬಂದ್ರೆ ಸಾಕು. ಅದನ್ನ ಯಾರು ಮಾಡ್ತಾರೆ? ರೀ, ನೀವ್ ನನ್ ಸೈಡ್ ಮಾಡ್ತೀರಾ, ಅಜ್ಜಿ ಸೈಡ್ ಮಾಡ್ತೀರಾ? ನಿಮ್ಮ ಅಮ್ಮನ್ ಸೈಡ್ ಮಾಡೋದ್ ಕಷ್ಟ ಆಗಲ್ಲ ಅಲ್ವಾ? ಯಾಕ್ರಿ, ಏನಾಯ್ತು? ನೋಡಿದ್ಯಾ ಅಮ್ಮನ್ ಸೈನು? ಒಳ್ಳೆ ಜಾಂಗೀರ್ ಹಾಕ್ದಂಗಿರುತ್ತೆ. ಪ್ರಾಕ್ಟೀಸ್ ಮಾಡ್ಬೋದಲ್ವಾ? ಸುಲಭ ಅಲ್ಲ ಕಣೆ. ಇಂಗ್ಲಿಷ್ ಅಲ್ಲಿ ಎಂ ಅಂತ ಬರೆದು ಅದಕ್ಕೊಂದು ಬಾಲ ಕೊಟ್ಟು ಕನ್ನಡದಲ್ಲಿ ಮೋ ಬರಿತೀವಲ್ಲ, ಹಾಗೆ ಬರೀತಾರೆ. ಒಂದ್ಸಲ ಮಾಡೋದಾಗಿದ್ರೆ ಹೇಗೋ ಮಾಡ್ಬಿಡ್ಬೋದಿತ್ತು. ಸೇಲ್ ಡೀಡ್ ನ ಪ್ರತಿ ಶೀಟ್ ನಲ್ಲೂ ಮಾಡ್ಬೇಕಾಗತ್ತೆ. 20-30 ಇರುತ್ತೆ. ಎಲ್ಲ ಒಂದೇ ತರ ಇರ್ಬೇಕಾಗತ್ತೆ, ಪರ್ಫೆಕ್ಟ್ ಆಗಿರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಜೈಲೇ ಗತಿ ಕಣೆ. ಮತ್ತೆ ಸಿಕ್ಕಾಕೊಂಡ್ಬಿಟ್ವಿ ಕಣೆ ನಾವು. ಹೀಗ್ ಸೈನ್ ಮಾಡಿದ್ರೆ ಸಿಕ್ಕಾಕೊಳ್ತಿರ್ರಿ. ಯಾವ ಆಂಗಲ್ ಇಂದನೂ ಅಮ್ಮನ್ ಸೈನ್ ತರನೇ ಕಾಣ್ತಾ ಇಲ್ಲ.
ಬರುತ್ತೆ ಕಣೆ, ಬರುತ್ತೆ. ಕಾಪಿ ಪುಸ್ತಕದಲ್ಲಿ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಹಾಗೆ ಮಾಡಿದ್ರೆ ಒಂದು 4 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ನೋಡಿ, ನಾವ್ ಇದ್ರಲ್ಲಿ ಗೆದ್ರೆ ನಮ್ ಜೀವನದಲ್ಲೇ ಗೆದ್ದ ಹಾಗೆ. ಆಮೇಲೆ ಯಾವ ಅಡ್ಡಿ ಆತಂಕ ಏನೂ ಇರಲ್ಲ. ಅಣ್ಣ, ಸಂತೋಷ್, ಏನ್ ಸಂತೋಷ್, ಏನ್ ಸಮಾಚಾರ? ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಸಾಧಿಸ್ಬಿಟ್ಟೆ ಕಣ, ಸಾಧಿಸ್ಬಿಟ್ಟೆ. ಸಂತೋಷ್, ಕಂಗ್ರಾಟ್ಸ್. ನಂಗಂತೂ ತುಂಬಾನೇ ಸಂತೋಷ ಆಯ್ತು. ಸದ್ಯ ನನ್ ದುಃಖನ ಹಂಚ್ಕೊಳಕ್ಕೆ ಈ ಮನೇಲಿ ಯಾರಾದ್ರೂ ಒಬ್ರು ಇದಾರಲ್ಲ. ಯಾಕದ್ಗೆ? ನಿಮ್ಗೆ ಯಾಕೆ ದುಃಖ ಈ ಮನೇಲಿ? ಏನಿಲ್ಲ, ಸುಮ್ಮನೆ ಹಾಗೆ. ಏನಣ್ಣ ಇಷ್ಟೊಂದು ಫೈಲ್ಸ್, ಅಷ್ಟೊಂದು ಕೆಲ್ಸನ? ಸಂತೋಷ್, ಅದು ಹಳೆ ಕೇಸ್ ಪೇಪರು. ಆಮೇಲೆ ನಿನ್ ಪ್ರೀತಿ ಗೆಲ್ತು, ಖುಷಿನಾ? ಎಲ್ಲ ಕ್ರೆಡಿಟು ನಿಂಗೆ ಸೇರ್ಬೇಕಣ್ಣ. ನೀನಿಲ್ಲ ಅಂದ್ರೆ ಏನೂ ಆಗ್ತಿರ್ಲಿಲ್ಲ. ಇವ್ರಿಲ್ಲ ಅಂದಿದ್ರೆ ಏನೂ ಆಗ್ತಿರ್ಲಿಲ್ಲ. ನನ್ನ ತಮ್ಮನಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡಕ್ ನಡೀದ್ವಿ. ಅಮ್ಮ ಒಪ್ಲಿಲ್ಲ ಅಂದ್ರೆ ಈ ಮನೇನೆ ಬಿಟ್ಟು ಹೋಗೋಣ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಅಲ್ವೇನೆ? ನಿನ್ನ ಉಪಕಾರನ ಜನ್ಮದಲ್ಲಿ ಮರೆಯಲ್ಲ ಅಣ್ಣ. ನಿನ್ನಂತ ಅಣ್ಣನ್ ಪಡಿಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಸಂತೋಷ್, ಸಂತೋಷ್, ಚೇರಪ್ಪ ಬಾಯ್, ಚೇರಪ್. ಭಾವನಂಗ್ ಫೋನ್ ಮಾಡಿದ್ಯಾ? ಅವ್ರ ಮನೇಲಿ ವಿಷಯ ಹೇಳದಂತ? ಮತ್ತೆ ಮಾಡ್ಬೇಕಲ್ವಾ, ನೀನ್ ತಿಳ್ಕೋಬೇಕಲ್ವಾ? ಹೋಗು ಹೋಗು, ಫೋನ್ ಮಾಡಪ್ಪ. ಚೇರಪ್, ಚೇರಪ್. ಹಲೋ, ಯಾಕೆ ಸಪ್ಕಿದೀಯಾ? ಅಪ್ಪ ಏನಂದ್ರು? ಯಾವ್ದ್ರ ಬಗ್ಗೆ? ಯಾವ್ದ್ರ ಬಗ್ಗೆ? ಆರ್ ಯು ಕಿಡಿಂಗ್ ಮೀ? ಈ ದಿನ ನಮ್ಮ ಪಾಲಿಗೆ ಎಂತ ದಿನ. ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಈ ದಿನ ಇಷ್ಟು ಬೇಗ ಬರುತ್ತೆ, ಇಷ್ಟು ಖುಷಿ ತರತ್ತೆ ಅಂತ. ಏನಾಯ್ತು ಭಾವನಾ? ನಿಮ್ಮಪ್ಪ ಮದ್ವೆಗೆ ಒಪ್ಲಿಲ್ವಾ? ಡೋಂಟ್ ವರಿ, ನಾನೇ ಬಂದು. ಬೇಡ ಸಂತೋಷ್, ನಾನಿನ್ನೂ ಅವ್ರ ಹತ್ರ ಈ ವಿಷಯ ಹೇಳಲೇ ಇಲ್ಲ. ಯಾಕೆ ಡಿಲೇ ಮಾಡ್ತಿದ್ಯಾ? ಟೈಮ್ ನೋಡ್ಕೊಂಡು ಹೇಳ್ಬೇಕಲ್ವಾ ಸಂತೋಷ್? ಓಕೆ, ನಾಡಿದ್ದು ನಮ್ಮ ಮನೆಗೆ ಬರ್ಬೇಕು, ಗೊತ್ತಲ್ವಾ? ಅದನ್ನ ಮತ್ತೆ ಡಿಲೇ ಮಾಡಿಸ್ಬೇಡ. ಆಯ್ತು. ಅರೆ, ನಿಂಗೆ ಎಕ್ಸೈಟ್ಮೆಂಟೇ ಇಲ್ವಲ್ಲ? ಇವತ್ತು ಏನೆಲ್ಲ ಆಗೋಯ್ತು. ಹೌದು, ಏನೆಲ್ಲ ಆಗೋಯ್ತು ಇವತ್ತು. ನಂಗಂತೂ ತುಂಬಾ ಕುತೂಹಲ ಇದೆ, ನಿಮ್ಮನೆಯವರು ನಮ್ಮ ಮದುವೆ ಬಗ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಒಳ್ಳೆ ಫೈನಲ್ ಎಕ್ಸಾಮ್ ತರ. ಬೇಗ ಹೇಳ್ಬಿಡು, ನಾನು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ. ಪ್ಲೀಸ್ ಸಂತೋಷ್, ನಾನು ನಿಮ್ಗೆ ಹೇಳಿದ್ನಲ್ಲ, ಏನ್ ಪರಿಸ್ಥಿತಿ ನೋಡ್ಕೊಂಡು ನಾನು ಮಾತಾಡ್ತೀನಿ. ನಿಮ್ಗಾದ್ರೆ ಯೋಚನೆ ಮಾಡಕ್ಕಂತ ಇರೋದು ಅದು ಒಂದೇ, ನನಗಾಗಲ್ಲ. ಅರೆ, ನಮ್ಮ ಮದುವೆಗಿಂತ ಇಂಪಾರ್ಟೆಂಟ್ ವಿಷಯ ಏನಿರಕ್ ಸಾಧ್ಯ? ಬೇಗ ಹೇಳ್ಬೇಕು. ಆಲ್ ದಿ ಬೆಸ್ಟ್. ಗುಡ್ ನೈಟ್. ಲಕ್ಷ್ಮಿ, ಇವತ್ತು ನಾನೇ ನಿಂಗೆ ಡ್ರಾಪ್ ಮಾಡ್ತೀನಿ. ನೀನು ಆ ಬಸ್ಗೋಸ್ಕರ ಕಾಯೋದು, ಆ ರಶಲ್ಲಿ ಹೋಗೋದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಇನ್ಮೇಲೆ ಒಂದು ಕೆಲಸ ಮಾಡು, ನೀನು ಎಷ್ಟೊತ್ತಿಗೆ ರೆಡಿ ಆಗ್ತೀಯ ಅಂದರೆ ಅಷ್ಟೊತ್ತಿಗೆ ಡ್ರಾಪ್ ಮಾಡ್ತೀನಿ. ಇವತ್ತು ಬೇಕಾದ್ರೆ ಒಂದು ಅರ್ಧ ಗಂಟೆ ಕಾಯ್ತೀನಿ. ಇಲ್ಲ ಭಾವ, ನಾನು ಆಫೀಸ್ಗೆ ಹೋಗಲ್ಲ.
ನೀವು ಹೊರಡಿ. ಓ ಮತ್ತೇನೋ ತೊಂದರೆ ಆಯ್ತಾ? ಬಿಟ್ಬಿಡು, ಕೆಲಸ ಬಿಟ್ಬಿಡು. ಯಾವುದೇ ವಿಷಯ ಆಗ್ಲಿ ಎಳ್ದಷ್ಟು ಗಂಟಾಗುತ್ತೆ, ತಕ್ಷಣ ಇತ್ಯರ್ಥ ಮಾಡ್ಕೊಂಡ್ಬಿಡ್ಬೇಕು. ಬೇಕು ಬೇಡ, ಆಗುತ್ತೆ ಆಗಲ್ಲ, ನೀನ್ ಎಷ್ಟೇ ಟೈಮ್ ತಗೊಂಡ್ರು ಏನಾಗಬೇಕು ಅದೇ ಆಗುತ್ತಲ್ವಾ? ಇವತ್ತು ನೀನು ಆಫೀಸ್ಗೆ ಹೋಗ್ಬಾರ್ದು ಅನ್ಕೊಂಡಿದ್ಯಲ್ಲ, ಹೋಗ್ಬೇಡ. ನೀನು ಹೋಗದೆ ಇದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ತಲೆ ಕೆಡಿಸ್ಕೋಬೇಡ. ನೀನು ಹೋಗಿ ಅವ್ರಿಗೆ ಉಪಕಾರ ಮಾಡಿದ್ರೆ ಸಂಬಳ ಜಾಸ್ತಿ ಕೊಡ್ತಾರಾ? ಇಲ್ಲ ತಾನೆ? ಯಾರೇ ಆಗಿರ್ಲಿ, ನಮ್ಗೇನು ಹೀಗೀಗಾಗಿದೆ, ನನ್ಗೆ ಹೀಗೆ ಅನ್ಸುತ್ತೆ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು. ಹಬ್ಬಬ್ಬ ಅಂದ್ರೆ ಏನ್ ಮಾಡ್ತಾರೆ? ಗೆಟ್ ಔಟ್ ಅಂತಾರೆ, ಬೈತಾರೆ, ಇಲ್ಲ ನಿನ್ನ ಧೈರ್ಯ ಮೆಚ್ಕೊಂಡು ಒಪ್ಕೋತಾರೆ. ಏನಾಗುತ್ತಾಗ್ಲಿ, ಮುಂದಿನ ನೋಡ್ಕೊಂಡ್ರೆ ಆಯ್ತು. ಹೌದು, ಹಾಗೆ ಮಾಡ್ತೀನಿ ಬಾಬಾ. ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ, ನಾನು ನಿನ್ನ ನೋಡ್ಕೋತೀನಿ. ಥ್ಯಾಂಕ್ಸ್ ಬಾಬಾ. ನನ್ನಲ್ಲಿರೋ 100 ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಉತ್ತರ ಕೊಟ್ರಿ. ಅಯ್ಯೋ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಸರಿ, ನಾನಿನ್ ಬರ್ತೀನಿ. ಹೆಲೋ. ಗುಡ್ ಮಾರ್ನಿಂಗ್ ಮಿಸಸ್ ಸಂತೋಷ್. ಗುಡ್ ಮಾರ್ನಿಂಗ್. ಥಮ್ಸ್ ಅಪ್ ಥಮ್ಸ್ ಡೌನ್? ಅಂದ್ರೆ ಅಂದ್ರೆ ನಿಮ್ಮ ಅಪ್ಪಂಗ್ ವಿಷಯ ಹೇಳಿದ್ಯಲ್ಲ, ಅವರು ತಲೆ ಹಿಂಗಾಡ್ಸಿದ್ರ ಅಂತ ಕೇಳಿದೆ. ನೀವ್ ಹೇಗ್ ತಲೆ ಆಡಿಸ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ. ಅಪ್ಪಾಜಿಗೆ ಇನ್ನೂ ವಿಷಯ ಹೇಳಿಲ್ಲ. ಬಟ್ ಇನ್ನು ಹೇಳಿಲ್ವಾ? ನೀನ್ ನಿಮ್ಮ ಅಪ್ಪಂಗ್ ವಿಷಯ ಹೇಳೋಷ್ಟ್ರಲ್ಲಿ ನಾನು ನಿಮ್ಮ ಅಪ್ಪನ್ ತರಾನೇ ಆಗ್ಬಿಡ್ತೀನಿ. ಪ್ಲೀಸ್ ಸಂತೋಷ್, ಅಪ್ಪಾಜಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಓಕೆ ಓಕೆ, ನಾಳೆ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡ್ ಬರ್ಬೇಕು, ಗೊತ್ತು ತಾನೆ? ಮದುವೆ ಮಾತುಕತೆ ದೊಡ್ಡವ್ರಿಗೆ, ಡ್ಯುಯೆಟ್ ಹಾಡು ನಮ್ಗೆ. ಹಾಗೋ ಹೀಗೋ ಇದ್ದೆ ನಾನು, ನಮ್ಮ ಪಾಡು. ಮಾತಾಡ್ತೀನಿ. ಯಾವಾಗ? ಈಗ್ಲೇ. That's the spirit. Good luck. ಓಕೆ. ಫೈನಲಿ ನಮ್ಮ ಹುಡುಗಿಗೆ ಜ್ಞಾನೋದಯ ಆಯ್ತು. ಬಾಕಪ್. ಆಮೇಲೆ ಫೋನ್ ಮಾಡ್ತೀನಿ. ಗುಡ್ ಲಕ್. ನೀವಷ್ಟು ಸತಿ ಗುಡ್ ಲಕ್ ಅಂತ ಹೇಳ್ತಿದ್ರೆ ಈ ಕೆಲಸ ಆಗಲ್ಲ ಅಂತ ಅನ್ಸ್ತಿದೆ. ಈ ನೆಗೆಟಿವ್ ಆಟಿಟ್ಯೂಡೇ ಆಗಲ್ಲ ನಂಗೆ. ನಿನಗ್ ಫಸ್ಟ್ ನಂಬಿಕೆ ಇರಬೇಕು, ಆವಾಗ ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋದು ಈಸಿ. ಸರಿ, ಬಾಯ್. ಓಕೆ ಬಾಯ್. ಲವ್ ಯು. तेरा